doing this video as it is. And I'm very late for this video, but sooner than later. Uh, Emancipation of dog, or you can say dog killing. Uh, I- Government is subjecting dogs to shelters. ಅಲ್ಲಿ ಇಲ್ಲಿ ಕಳಿಸ್ತಾರೆ ಅಂತ. ಓಕೆ, ವೇರ್ ಆರ್ ದ ಶೆಲ್ಟರ್ಸ್? ವೇರ್ ಇಸ್ ದ ಪ್ರೂಫ್ ಲೈಕ್ ಶೆಲ್ಟರ್ ಇದೆ, ಓಕೆ, ದೇ ಕ್ಯಾನ್ ಟೇಕ್ ಕೇರ್ ಆಫ್ ಡಾಗ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಲೇಬರ್ಸ್ ಆ್ಯಂಡ್ ಪರ್ಫೆಕ್ಟ್ ಡಾಕ್ಟರ್ಸ್. ಇಲ್ಲಿ ಮನುಷ್ಯರಿಗೆ ಕರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ. ಇದು ಫೇಲ್ಯೂರ್ ಆಫ್ ಅ ಗೌರ್ಮೆಂಟ್. ಆ್ಯಕ್ಚುಲಿ ಇಷ್ಟು ನಾಯಿಗಳನ್ನ ಸಾಯಿಸೋದು, ಇಷ್ಟು ಇದೆಲ್ಲ ಮಾಡೋದು ಕ್ರೂಯಲ್ಟಿ ಅಲ್ವಾ? ಮೋಸ್ಟ್ ಆಫ್ ದಮ್ ಬ್ರೀಡೆಡ್ ನಾಯಿ ತಗೋತೀರಾ, ಎಲ್ಲಾನು ತಗೋತೀರಾ, ಆ್ಯಂಡ್ ಎಲ್ಲೆಲ್ಲ ಹೋಗ್ಬಿಡ್ತೀರಾ. ವಾಟ್ಸ್ ದ ಪಾಯಿಂಟ್? ರೀಸೆಂಟ್ಲಿ ವಿ ರೆಸ್ಕ್ಯೂಡ್ ಡಾಗ್. ಯು ಎಸ್ ಗೆ ಹೋಗ್ಬೇಕಿತ್ತು, ಅವ್ರು ಯು ಎಸ್ ಗೆ ಹೋಗ್ಬೇಕಿತ್ತು ಅಂತ ಬಿಟ್ಟು ಹೋಗಿದ್ರು. ಇಟ್ ವಾಸ್ ಟ್ರಾಮಟೈಸ್ಡ್. ಐ ಡೋಂಟ್ ನೋ, ಐ ಕಾಂಟ್ ಟೆಲ್ ಯು. ಶಿ ಈಸ್ ಅಡ್ಜಸ್ಟಿಂಗ್ ಟು ಅವರ್ ಹೌಸ್. And government, it is starts with local. I've seen local government, they don't do anything proper vaccination or sterilization. We have to call PFA for sterilization, or they host an event. I have never seen government doing that, never seen local body doing that, or a corporator doing that. I've seen the disgusting and very sad moments of dog where they're like ಅವರೊಂದು ಅದು ಸಾವನ್ನ ಆಗ್ತಿರುತ್ತೆ. ಅದು ಜನ ಕಲ್ಲುಗಳು ಹೊಡೆದು, ಜನ ಊಟಕ್ಕೆ ವಿಷ ಹಾಕಿ, ಈ ಥರ ನಾಯಿಗಳನ್ನ ಸಾಯಿಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬದಲು ನಿಮಗೆ ನಾಯಿ ಇಷ್ಟ ಇಲ್ಲ, ಎಲ್ಲ ಸರಿ, ಸಾಯಿಸೋದು ಇದು ಸರಿನಾ? ಹಾಂ, ಧರ್ಮರಾಜ ಅವರು ನಾನು ನಾಯಿ ಬಿಟ್ಟು ಸಾಯಲ್ಲ ಅಂದರು. ನಾಯಿ ಅವ್ರ ಜೊತೆ ಎವ್ರಿ ಜರ್ನಿಗಿತ್ತು, ಎವ್ರಿ ಚಾಪ್ಟರ್ಗಿತ್ತು ಅಂತ. ಶಿವಂಗೆ ಅತ್ಯಂತ ಫೇವ್ರೆಟ್ ಅನಿಮಲ್ ನಾಯಿ, ಸಾಯಿಬಾಬಾ ನಾಯಿ. ಆ್ಯಕ್ಚುಲಿ ಇಷ್ಟೆಲ್ಲ ಸಾಯಿಸೋದ್ಕಿಂತ ಇದು ಸೊಲ್ಯೂಷನ್ ಸ್ಟಾರ್ಟ್ ಆಗೋದು ವ್ಯಾಕ್ಸಿನೇಷನ್ ಮತ್ತು ಸ್ಟೆರಿಲೈಸೇಷನ್. ಐ ಜಸ್ಟ್ ವಾಂಟ್ ಟು ಸೇ, ಬೈಟಿಂಗ್ ಆಫ್ ದ ಡಾಗ್ ಅದು ಇದು ಎಲ್ಲ ಓಕೆ, ಅಗ್ರಿ. ಸಮ್ ಡಾಗ್ಸ್ ಆರ್ ಫೆರೋಷಿಯಸ್. Okay, sometimes you have to take the hat and put in shelter and do the work, and you are late for this. And if you wanted to start this, ನೆದರ್ಲ್ಯಾಂಡ್ಸ್ ಅವ್ರಗಳ ಥರ ನೀವು 10 ವರ್ಷ 14 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಬೇಕಿತ್ತು. ನೆದರ್ಲ್ಯಾಂಡ್ಸಲ್ಲಿ ದೇ ಟೇಕ್ ದ ಡಾಗ್, ಆಮೇಲೆ ಅಬೈನ್ಮೆಂಟ್ ಫೀ, hefty fee, track the dog and give them nice home. And Singapore, they put chip in the dogs and they provide good homes. ಮಿಕ್ಕಿದ್ನ ಏನು ಮಾಡ್ತಾರೆ? they have chip and they monitor. ಭೂತಾನಲ್ಲಿ ಎಲ್ಲ ಕಮ್ಯುನಿಟಿ ಒಂದಾಗ್ಬಿಟ್ಟು ನಾಯಿಗೆ ಸ್ಲೋ ಆಗಿ ಇದಾಗಾದ್ರೂ ವ್ಯಾಕ್ಸಿನೇಷನ್ ಸ್ಟೆರಿಲೈಸೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲ, ಜಸ್ಟ್ ಆದೇಶ ಬಂತು, ಸೊ ನೆಮ್ಮದಿ ಅಷ್ಟೇ. ಅದಕ್ಕೆ ಮಾತು ಬರಲ್ಲ, ವಾಯ್ಸ್ ಇಲ್ಲ. ವಿ ಹ್ಯಾವ್ ಟು ಬಿ ದರ್ ವಾಯ್ಸ್. ದೇರ್ ಶುಡ್ ಬಿ ಅ ಮಿಡಲ್ ಗ್ರೌಂಡ್. ದೇರ್ ಶುಡ್ ಬಿ ಸೇಫ್ಟಿ ಫಾರ್ ಅ ಕಿಡ್ or children, and there should be safety for the dogs. And they can't talk. I just want to tell you,
ಪ್ಲೀಸ್, ಐ ಲೈಕ್ ಕಂಪ್ಲೀಟ್ಲಿ ಅಗ್ರಿ ವಿತ್ ಸಿದ್ದರಾಮಯ್ಯ ಅವ್ರದ್ದು ಟ್ವೀಟ್. ಏನು ಹೇಳ್ತಾ ಇದ್ದಾರೆ ಅಂತ, ಕ್ರೂರ ಕೃತ್ಯ ಮಾಡೋದ್ಕಿಂತ ನಾವು ನಮ್ಮ ಕಿಡ್ಸ್ ಎಲ್ಲರಿಗೂ ಪ್ರೀತಿ, ಆ್ಯನಿಮಲ್ಸ್ ಅಂದರೆ ಪ್ರಾಣಿಗಳಿಗೆ ಪ್ರೀತಿ ಹೆಂಗೆ ಮಾಡೋದು, ಆಮೇಲೆ ಅದು ಮಾತಾಡಲ್ಲ, ಅಗ್ರೆಷನ್. ನನಗೆ ಬೀದಿ ನಾಯಿ ಕಚ್ಚಿದೆ 3 ಸರ್ತಿ. ಆವಾಗ ಅಗ್ರೆಷನಲ್ಲಿ ಇರುತ್ತೆ. ಕಚ್ಚಿತು, ನಾನು ಹಾಸ್ಪಿಟ್ಲಿಗೆ ಹೋದೆ, ಬಟ್ ಎಕ್ಸ್ಟೆಂಟ್ ICUಗೆಲ್ಲ ಹೋಗೆಲ್ಲ. ಸೊ ಸಾರಿ, ನೋ ಅಫೆನ್ಸ್ ದ ಪೀಪಲ್, ಯಾರ್ಯಾರಿಗೆ ಇದಾಗಿದೆ ಅಂತ. ಬಟ್ ಆ ಥರ ಟೈಮಲ್ಲಿ ವ್ಯಾಕ್ಸಿನೇಷನ್ನು ಮತ್ತು ಸ್ಟೆರಿಲೈಸೇಷನ್ ಮಾಡಿದರೆ ಅಷ್ಟು ಪಾಪ್ಯುಲೇಷನ್ ಬ್ರೀಡ್ ಆಗ್ತಾನೆ ಇರಲಿಲ್ಲ, ಬ್ರೀಡಿಂಗು. ಆ್ಯಂಡ್ ಅಮೇಝಿಂಗ್ ಪೀಪಲ್ ಹ್ಯಾವ್ ಥಾಟ್ ಅಬೌಟ್ ಬೈಯಿಂಗ್ ಅ ಡಾಗ್, ಫ್ಯಾನ್ಸಿ ಡಾಗ್, ಆ್ಯಂಡ್ ಲಿವಿಂಗ್, ಅಡಾಪ್ಟ್ ಮಾಡೋದು, abduction. What is abduction? It is abandoning. Okay, abandoning that. So I'm just asking you, begging you and everything, like, please start doing vaccination and sterilization rather than, I don't want to use these words, emancipating and euthanize them. That is so bad. And at least a little humanity has to go that way and find the middle ground. And middle ground should be taking the dogs for sterilization and vaccination, and that's the start. So thank you Siddaramaiah avaru, and thank you.